ಪೋಲಿಯೋ ನಿರ್ಮೂಲನೆಗೆ ರೋಟರಿ ಕೊಡುಗೆ ಅಪಾರ. ಸಿವಿ ಶ್ರೀನಿವಾಸ್ ಶೆಟ್ಟಿ. ಚಾಮರಾಜನಗರದಲ್ಲಿ ಪೋಲಿಯೋ ನಿರ್ಮೂಲನೆಯಲ್ಲಿ ರೋಟರಿ ಸಂಸ್ಥೆಯ ಕೊಡುಗೆ ಅಪಾರವಾಗಿದೆ ಎಂದು ರೋಟರಿ ಸಂಸ್ಥೆಯ ಪೋಲಿಯೋ ನಿರ್ಮೂಲನೆ ಸಮಿತಿ ಅಧ್ಯಕ್ಷ ಸಿವಿ ಶ್ರೀನಿವಾಸ್ ಶೆಟ್ಟಿ ಹೇಳಿದ್ದಾರೆ. ನಗರದ ರೋಟರಿ ಭವನದಲ್ಲಿ ರೋಟರಿ ಸಂಸ್ಥೆ ವತಿಯಿಂದ ನಡೆದ ಪಲ್ಸ್ ಪೋಲಿಯೋ ಅಭಿಯಾನದಲ್ಲಿ ಮಗುವಿಗೆ 2 ಪೋಲಿಯೋ ಲಸಿಕೆ ಹಾಕುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. 5 ವರ್ಷದೊಳಗಿನ ಪ್ರತಿ ಮಗುವಿಗೆ ಪೋಲಿಯೋ ಲಸಿಕೆ ಹಾಕಿಸುವ ಮೂಲಕ ಪಲ್ಸ್ ಪೋಲಿಯೋ ತಡೆಗಟ್ಟಲು ಪ್ರತಿಯೊಬ್ಬರು ಸಹಕರಿಸಬೇಕು ಎಂದು ಕೋರಿದ್ದಾರೆ. ಪಲ್ಸ್ ಪೋಲಿಯೋ ನಿಯಂತ್ರಣದಲ್ಲಿ ನಮ್ಮ ದೇಶವಿದೆ. ಅಫ್ಘಾನಿಸ್ತಾನ, ಪಾಕಿಸ್ತಾನದಲ್ಲಿ ಈಗಲೂ ಬಹಳಷ್ಟು ಪ್ರಕರಣಗಳಿವೆ. ಅಫ್ಘಾನಿಸ್ತಾನದಲ್ಲಿ 10 ಪ್ರಕರಣಗಳಿವೆ, ಪಾಕಿಸ್ತಾನದಲ್ಲಿ 51 ಪ್ರಕರಣಗಳಿವೆ. ಇಡೀ ವಿಶ್ವದಲ್ಲೇ 61 ಪ್ರಕರಣಗಳಿದೆ ಎಂದರು. ಫಿಲಿಪೈನ್ಸ್ನಲ್ಲಿ ಹುಟ್ಟಿದ 10 ಮಕ್ಕಳ ಪೈಕಿಯಲ್ಲಿ 7 ಮಕ್ಕಳಿಗೆ ಪೋಲಿಯೋ ಕಾಣಿಕೊಳ್ಳುತ್ತಾ ಇದ್ದು, ಡಾಕ್ಟರ್ ಆಲ್ಬರ್ಟ್ ಸಬಿನ್ ಪೋಲಿಯೋ ಲಸಿಕೆ ಕಂಡುಹಿಡಿದಿದ್ದಾರೆ. ಇಡೀ ವಿಶ್ವದಲ್ಲೇ ಉಚಿತವಾಗಿ ಪೋಲಿಯೋ ಲಸಿಕೆ ನೀಡಲಾಗ್ತಾ ಇದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ರೋಟರಿ ಸಂಸ್ಥೆ ಅಧ್ಯಕ್ಷ ಕಾಗಿಲ್ವಾಡಿ ಚಂದ್ರು ಮಾತನಾಡಿ, ನಮ್ಮ ರೋಟರಿ ಸಂಸ್ಥೆಯು ಅಂತಾರಾಷ್ಟ್ರೀಯ ಪೋಲಿಯೋ ಸಮಿತಿ ಸ್ಥಾಪಕ ಸಮಿತಿಯ ಸದಸ್ಯರಾಗಿ ಕೆಲಸವನ್ನು ನಿರ್ವಹಿಸುತ್ತಾ ಇದೆ. ಭಾರತದಲ್ಲಿ 1995ರಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಪ್ರಾರಂಭವಾದಾಗ ರೋಟರಿ ಸಂಸ್ಥೆಯು ವೆಲ್ಲೂರಿನಲ್ಲಿ ಪಲ್ಸ್ ಇಮ್ಯುನೈಸೇಷನ್ ಎಂಬ ಪದವನ್ನು ಸೃಷ್ಟಿಸಲು ಸಹಾಯ ಮಾಡಿತು ಎಂದರು. ಇಂದಿಗೂ ರೋಟರಿ ಕ್ಲಬ್ಗಳು ಸ್ಥಳೀಯ ಆರೋಗ್ಯ ಅಧಿಕಾರಿಗಳೊಂದಿಗೆ ಸಹಕರಿಸಿ ಪೋಲಿಯೋ ಲಸಿಕೆ ಅಭಿಯಾನಗಳನ್ನು ನಡೆಸುತ್ತಾ ಇವೆ. ಈ ಮೂಲಕ ಪೋಲಿಯೋ ನಿರ್ಮೂಲನೆ ಘೋಷಣೆಯೊಂದಿಗೆ ಕಾರ್ಯವನ್ನು ನಿರ್ವಹಿಸುತ್ತಿವೆ ಎಂದರು. ಅವಳಿ ಹೆಣ್ಣು ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನ ಹಾಕಿದ ನಗರದ ಸಿದ್ಧಾರ್ಥ ಬಡಾವಣೆಯ ಸಮಾಜ ಸೇವಕ ಡಾಕ್ಟರ್ ಪರಮೇಶ್ವರ ಅವರು 3 ತಿಂಗಳ ಅವಳಿ ಮೊಮ್ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿಕೊಂಡಿದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆಯ ಚಂದ್ರಪ್ರಭಾ ಜೈನ್, ಜಿ ಅಂಕಶೆಟ್ಟಿ, ಕಮಲ್ ರಾಜ್, ಡಾಕ್ಟರ್ ಪರಮೇಶ್ವರಪ್ಪ, ಡಾಕ್ಟರ್ ಮಹೇಶ್, ಹೊಸೂರು ಜಗದೀಶ್ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯ್ಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಪೂರ್ಣವಾಗಿ ಪೋಲಿಯೋ ಮೈಲೈಟಿಸ್ ಕಾಯಿಲೆಯಿಂದ ಸಂಪೂರ್ಣ ನಿಯಂತ್ರಣ ನಮ್ಮ ರಾಷ್ಟ್ರ ಇದೆ ಕಳೆದ 15 ವರ್ಷಗಳಿಂದ. ಇದರಲ್ಲಿ ಕೆಲವು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದಲ್ಲಿ ಈಗಲೂ ಭಾಳಷ್ಟು ಪೋಲಿಯೋ ಮೈಲೈಟಿಸ್ ಕೇಸಸ್ ಇದೆ. ಅಫ್ಘಾನಿಸ್ತಾನದಲ್ಲಿ ಸುಮಾರು 10 ಕೇಸ್ ಇದೆ ಮತ್ತು ಪಾಕಿಸ್ತಾನದಲ್ಲಿ 51 ಕೇಸ್ ಇದೆ. ಇಲ್ಲಿಯವರೆಗೆ ಇಡೀ ವಿಶ್ವದಲ್ಲಿ ಸುಮಾರು 61 ಕೇಸ್ ಮಾತ್ರ ಇರೋದು. ಪೂರ್ಣವಾಗಿ 2 ಡ್ರಾಪ್ಸ್ನ ಹುಟ್ಟಿದ ಮಗುವಿಂದ 5 ವರ್ಷದವರೆಗೆ ಕೊಡಬೇಕಂತ ಇಡೀ ರಾಷ್ಟ್ರದಲ್ಲಿ ಅಭಿಯಾನ ನಡೀತಾ ಇದೆ. ಇದು ಫಿಲಿಪೈನ್ಸ್ನಲ್ಲಿ ಪ್ರಾರಂಭ ಆಯಿತು. ಯಾಕೆಂದರೆ ಫಿಲಿಪೈನ್ಸ್ನಲ್ಲಿ ಹುಟ್ಟಿದ್ರಿಂದ 10 ಮಕ್ಕಳಲ್ಲಿ 7 ಮಕ್ಕಳಿಗೆ ಪೋಲಿಯೋ ಮೈಲೈಟಿಸ್ ಬರ್ತಾ ಇತ್ತು. ಆವಾಗ ಪ್ರಾರಂಭ ಆದದ್ದು. ಒಬ್ಬ ಡೈರೆಕ್ಟ್ರು, ನಿರ್ದೇಶಕರು ರೋಟರಿಯನ್ನು ವಿನಂತಿಸ್ಕೊಳ್ತಾರೆ, ನೀವು ಇಲ್ಲಿ ಪೋಲಿಯೋ ಮೈಲೈಟಿಸ್ ಕಾಯಿಲೆನ ಸಂಪೂರ್ಣ ನಿಯಂತ್ರಣ ತರಬೇಕಂತ. 1979ರಲ್ಲಿ ಫಿಲಿಪೈನ್ಸ್ನಲ್ಲಿ ಪ್ರಾರಂಭ ಆಯಿತು. ಇದು ಆಲ್ಬರ್ಟ್ ಸೆಬೈನೋ ಅನ್ನೋರು ಇದನ್ನು ಈ ಪೋಲಿಯೋ ಡ್ರಾಪ್ನ ಕಂಡುಹಿಡಿದದ್ದು. ಅವರು ಇದನ್ನು ಪೇಟೆಂಟ್ ಮಾಡಲಿಲ್ಲ. ಯಾಕಂದರೆ ಪೇಟೆಂಟ್ ಮಾಡಿದರೆ 10 ರೂಪಾಯಿ ಕೊಟ್ಟು ಸಿಗ್ತಿರಲಿಲ್ಲ. ಈಗ ಇಡೀ ವಿಶ್ವದಲ್ಲಿ ಫ್ರೀಯಾಗಿ ಯಾರಿಗೂ ಹಣ ತೆಗೆದುಕೊಳ್ಳದೆ 2 ಡ್ರಾಪ್ನ ಕೊಡೋದಕ್ಕೆ ಅವರೇ ಕಾರಣ. ಈ ನೆವರ್ ಪೇಟೆಂಟೆಡ್ ಇಟ್. ಈಸ್ ಎ ರಷ್ಯನ್ ಸೆಬೈನೋ. ಇದಕ್ಕೆ ಬಿಲ್ ಅಂಡ್ ಮೆಲಿಂಡಾ ಗೇಟ್ಸ್ ಅವರು 2007ರಲ್ಲಿ ಪ್ರಾರಂಭ ಮಾಡಿದ್ರು, ನಮ್ಮಿಂದ ಹಣ ಕೊಡ್ತೀವಿ ಅಂತ. $1 ರೋಟರಿಯಿಂದ ಕೊಟ್ಟಂಥ ಸಂದರ್ಭದಲ್ಲಿ $2 ಬಿಲ್ ಅಂಡ್ ಮೆಲಿಂಡಾ ಗೇಟ್ಸ್ ಅವರು ಕೊಡ್ತಾ ಇದ್ದಾರೆ. ನೋಡಿ, ಯಾವುದೇ ರೀತಿ ಇಲ್ಲದೆ ಪೂರ್ಣವಾಗಿ ಇಂಡಿಯಾ ದೇಶಕ್ಕೆ ಸನ್ನದನ್ನು ಯುನಿಸೆಫ್ ಮತ್ತು WHO ಮತ್ತು CDC ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಇದು ಅಮೇರಿಕನ್ ಕಂಪನಿ, ಅದು ಸರ್ಟಿಫಿಕೇಟ್ ಕೊಡುತ್ತೆ. ಎಂಟೈರ್ ಅಮೇರಿಕನ್ ಗೌರ್ಮೆಂಟ್ ಆಫ್ ಅಮೇರಿಕಾ ಗಿವ್ ದಿ ಸರ್ಟಿಫಿಕೇಟ್. ಸರ್, ಪೋಲಿಯೋ ಮುಕ್ತಕ್ಕೆ ರೋಟರಿ ಕೊಡುಗೆ ಏನು ಸರ್? ರೋಟರಿ ಇಡೀ ವಿಶ್ವದಲ್ಲಿ 1979ರಲ್ಲಿ ಫಿಲಿಪೈನ್ಸ್ನಲ್ಲಿ ಪೋಲಿಯೋ 10 ಮಕ್ಕಳಲ್ಲಿ 7 ಮಕ್ಕಳಿಗೆ ಪೋಲಿಯೋ ಬರ್ತಿದ್ದ ಸಂದರ್ಭದಲ್ಲಿ ಒಬ್ಬರು ನಿರ್ದೇಶಕರು ವಿನಂತಿಸ್ಕೊಳ್ತಾರೆ, ನೀವು ಫಿಲಿಪೈನ್ಸ್ನ ಪೋಲಿಯೋ ಮುಕ್ತ ಮಾಡಬೇಕಂತ. 1979ರಲ್ಲಿ ಫಿಲಿಪೈನ್ಸ್ನಲ್ಲಿ ಪ್ರಾರಂಭ ಆಗಿ 1985ಕ್ಕೆ ಇಡೀ ಫಿಲಿಪೈನ್ಸ್ ಪೂರ್ಣವಾಗಿ ಪೋಲಿಯೋ ಮುಕ್ತವಾಗುತ್ತೆ. ಆವಾಗ ರೋಟರಿ, ಅಂತಾರಾಷ್ಟ್ರೀಯ ರೋಟರಿಯ ನಿರ್ದೇಶಕರುಗಳು ನಾವ್ಯಾಕೆ ವಿಶ್ವವನ್ನು ಪೋಲಿಯೋ ನಿಯಂತ್ರಣ ತರಬಾರದು ಅಂತ ಪ್ರಾರಂಭ ಮಾಡಿದ್ರು. 1985ರಿಂದ ಪ್ರಾರಂಭ ಆಗಿ 2011 ಮಾರ್ಚ್ 14ನೇ ತಾರೀಕು ನಮ್ಮ ರಾಷ್ಟ್ರ ಪೋಲಿಯೋ ಮುಕ್ತವಾಯಿತು. 2014 ಜನವರಿ 14ನೇ ತಾರೀಕು ನಮಗೆ ಯುನಿಸೆಫ್, CDC ಮತ್ತು WHO ಅವರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಈಗ ವಿ ಆರ್ ಟೋಟಲಿ 100% ಪೋಲಿಯೋ ಮುಕ್ತ ರಾಷ್ಟ್ರ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾರಂಭ ಮಾಡಿದ ಅಶೋಕ್ ಮಹಾಜನ್, ದೀಪಕ್ ಕಪೂರ್ ಹಾಗೂ ಹರ್ಷವರ್ಧನ್ ಅವರು ಕೇಂದ್ರ ಮಂತ್ರಿ ಆಗಿದ್ದರು. ಅವರ ಮುಖಾಂತರ
ಈ ಆಂದೋಲನ ಶುರುವಾದದ್ದು.